ರೈತ ಬಂದವರಿಗೆ ಮಧುರಾ ಅಗ್ರಿಟೆಕ್ ಇಂದ ಸ್ವಾಗತ. ನಾವು ಇವತ್ತೊಂದು ಮಾವಿನ ತೋಟದಲ್ಲಿದ್ದೀವಿ. ನೀವು ನೋಡ್ಬೋದು, ಮಾವಿನ ತೋಟದಲ್ಲಿ ನಾವು 20 ದಿನಗಳ ಕೆಳಗಡೆ ನಮ್ಮ ಒಂದು ಮಾರ್ಕರ್, ಅದು ಏನಪ್ಪ ಅಂದರೆ ನಿಮಗೆ ಈ ಜಾಸಿಡ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಜಾಸಿಡ್ಸ್ ಆಗಲಿ ಅಫಿಡ್ಸು ಇವೇನೆಂದರೆ ಇದು ರಸ ಇರ್ಬಿಟ್ಟು ಮ್ಯಾಂಗೋದಲ್ಲಿ ಇದು ಹೆಚ್ಚಿನ ಪ್ರಾಬ್ಲಮ್ ಇದೆ, ತೊಂದರೆ ಇದೆ. ಇದರಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಸೂಟಿ ಮೋಲ್ಡ್ ಥರ ಆಗಿಬಿಡುತ್ತೆ. ಅಂದರೆ ಆ ರಸ ಎಲ್ಲ ಇದ್ರ ಥರ ಜೇನು ಅಂತ ಕರೀತಾರೆ ಈ ಏರಿಯಾದಲ್ಲಿ. ಅಂದರೆ ಅದೆಲ್ಲ ರಸ ಉದುರುತ್ತದೆ. ಅದರಲ್ಲಿದ್ದು ಏನಪ್ಪ ಅಂದರೆ ನಿಮಗೆ ಕಾಯಿಗಳು ಸೆಟ್ಟಿಂಗ್ ಆಗೋಲ್ಲ, ರೋಗ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ನಿಮಗೆ ಯಾವುದೇ ರೀತಿಯಾದ ಮಾವಿನ ಗಿಡದಲ್ಲಿ ನಿಮಗೆ ಹೂವಿನ ಅಥವಾ ಕಾಯಿಗಳ ಸೆಟ್ಟಿಂಗ್ ಆಗೋದಿಲ್ಲ. ಆ ರೋಗ ಬಂದರೆ ಇಳುವರಿ ಕೂಡ ಕುಂಠಿತವಾಗುತ್ತೆ. ಹಾಗಾಗಿ ನಾವು 15-20 ದಿನಗಳ ಕೆಳಗಡೆ ಮಾರ್ಕರನ್ನು ಒಂದು ನಮ್ಮ ಮಧುರಾ ಅಗ್ರಿಟೆಕ್ನ ಔಷಧಿ ಕೊಟ್ಟಿದ್ವಿ. ಎರಡನೇದಾಗಿ ಟಿಲ್ಟ್ ಅಂತ ಹೇಳ್ಬಿಟ್ಟು, ಅಂದರೆ ಈ ಪೌಡ್ರಿ ಮಿಲ್ಡ್ಯೂ ಆಗಲಿ ಈ ಲೀವ್ ಸ್ಪಾಟ್ ಆಗಲಿ ತಡೆಗಟ್ಟೋದಕ್ಕೋಸ್ಕರನೇ ಕೊಟ್ಟಿದ್ವಿ. ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಮಾವಿನ ತೋಟ ಕಾಣ್ತಾ ಇದೆ. ಹಾಗೆ ಇವಾಗ ಎರಡನೇ ಸ್ಪ್ರೇ ಆಗಿ, ಅಂದರೆ ನಾವು ಎರಡನೇ ಸ್ಪ್ರೇ ಏನು ಕೊಡ್ತಾ ಇದ್ದೀವಪ್ಪ ಅಂದರೆ, ಇದು ನಮಗೆ ಈ ಪೌಡ್ರಿ ಮಿಲ್ಡ್ಯೂ ಭಾಳ ಬರುತ್ತೆ ಮ್ಯಾಂಗೋದಲ್ಲಿ. ಅಂದರೆ ಬೂದಿ ರೋಗ ಅಂತ ಹೇಳ್ತೀವಲ್ವ, ಅದು ಭಾಳ ಬರುತ್ತೆ. ಅದರ ಒಂದು ನಿರ್ವಹಣೆಗೆ ಅದು ಬಂದರೆ ಏನಪ್ಪ ಅಂದರೆ ನಿಮಗೆ ಕಾಯಿ ಸೆಟ್ಟಿಂಗ್ ಆಗೋದಿಲ್ಲ, ಡ್ರಾಪ್ ಆಗ್ತದೆ. ಹಾಗೆ ಜೇನು ಅಂತ ಹೇಳ್ತಿದ್ದಾರಲ್ಲ, ಅದೇ ಸೂಟಿ ಮೋಲ್ಡ್ ಆಗ್ದಂಗೆ, ಜಾಸಿಡ್ಸು ಅಫಿಡ್ಸು ಥ್ರಿಪ್ಸ್ಗಳ ಅಟ್ಯಾಕ್ ಆಗ್ದಂಗೆ, ಅದಕ್ಕೋಸ್ಕರ ನಾವು ಒಂದು ಔಷಧಿನೂ ಕೊಡ್ತಾಯಿದ್ದೀವಿ. ಹಾಗೆ ಒಂದು ಫ್ಲವರ್ ಸೆಟ್ಟಿಂಗ್ ಆಗೋದಕ್ಕೆ, ಈ ಹೂವಿನ ಒಂದು ಬೆಳವಣಿಗೆಗೆ ಕೂಡ ಒಂದು ಔಷಧಿನ ನಾವು ಇದು ಮಾಡ್ತಾಯಿದ್ದಾವೆ. ಈ ಎರಡು ಔಷಧಿಗಳು ಹೊಡೆದಿರೋದು ಅಂದರೆ ರೈತರಲ್ಲಿ ನಾವು ಕೇಳ್ಕೊಳೋದೇನಪ್ಪ ಅಂದರೆ, ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ಔಷಧಿಗಳನ್ನ ತಾವುಗಳು ಸ್ಪ್ರೇ ಮಾಡಬೇಕಾಗತ್ತೆ. ಯಾವುದೋ ಔಷಧಿಗಳು ಮಾಡಿಬಿಟ್ರೆ ನಿಮಗೆ ಏನು ರೋಗ ಬಂದಿದೆ ಅಂದರೆ ನಮ್ಮ ಒಂದು ಮಾವಿನ ಗಿಡದಲ್ಲಿ ಬರ್ತಕ್ಕಂಥದ್ದು ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಒಂದು ನಿಮಗೆ ಈ ಒಂದು ನುಸಿ ಅಂತ ಹೇಳ್ತೀವಿ, ಅಂದರೆ ಜಾಸಿಡ್ಸ್, ಅದರ ಒಂದು ತೊಂದರೆ ಜಾಸ್ತಿ ಇರುತ್ತೆ. ಅದು ಆದಮೇಲೆ ಎರಡನೇದೇನಪ್ಪ ಅಂದರೆ ಬೂದಿ ರೋಗ. ಆಮೇಲೆ ನಿಮಗೆ ಇವೆರಡನ್ನೂ ಕಂಟ್ರೋಲ್ ಮಾಡಿದರೆ ನಿಮಗೆ ಫ್ಲವರ್ ಸೆಟ್ಟಿಂಗ್ ಮಾಡ್ಕೊಳೋದಕ್ಕೆ ಯಾವುದೇ ತೊಂದರೆ ಆಗೋಲ್ಲ. ಇವೆರಡನ್ನು ನೀವು ನಿವಾರಣೆ ಮಾಡೋದಲ್ಲೇ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಅದು ನಿಮಗೆ ಸಾಧ್ಯ ಆಗೋದಿಲ್ಲ. ಅವಾಗ ಏನಾಗುತ್ತಪ್ಪ ಅಂದರೆ ನಿಮಗೆ ಸೆಟ್ಟಿಂಗ್ ಆಗೋದಿಲ್ಲ, ಕಾಯಿಗಳ ಸೆಟ್ಟಿಂಗ್ ಆಗೋಲ್ಲ, ನಿಮಗೆ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ರೈತರಲ್ಲಿ ಹೇಳೋದೇನಪ್ಪ ಅಂದರೆ, ತಾವುಗಳು ನಮ್ಮ ಒಂದು ಮಧುರಾ ಅಗ್ರಿಟೆಕ್ನ ಸಂಪರ್ಕಿಸಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮಧುರಾ ಅಗ್ರಿಟೆಕ್ ಕರ್ನಾಟಕನ ನೀವು ಸಂಪರ್ಕಿಸಿ. ಅದರಲ್ಲಿ ನೀವು ವಿಡಿಯೋಗಳಿದ್ದಾವೆ, ತಾವುಗಳು ನೋಡಿಬಿಟ್ಟು ಅದನ್ನು ಫಾಲೋಅಪ್ ಮಾಡ್ಬೋದು. ಅಥವಾ ನಮ್ಮ ಒಂದು ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ಅನಿಲ್ ಅಂತ ಹೇಳಿದ್ದಾರೆ, ಹಾಗೂ ಸುನೀಲ್, ಅವ್ರನ್ನ ಸಂಪರ್ಕಿಸಿದರೆ ತಮಗೆ ಎಲ್ಲ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಇದು ಒಂದೇ ಕ್ರಾಪ್ ಅಲ್ಲದೆ ಯಾವುದೇ ಬೆಳೆಗಳಿಗಾಗಲಿ ತಾವು ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.